ನಾವು ಮಾಡ್ಬೋದು, ಇಲ್ಲ ನಾವು ಪರಿಚಯ ಇರೋರ ಕೈಲಿ ಮಾಡಿಸ್ಬೋದು. ಏನು ಬೇಕಂದರೆ ನಮಗೆ 100 ಜನ ಪರಿಚಯ ಇರ್ತಾರೆ. ಅದರಿಂದ ನಮ್ಮ ಟಚ್ಚಲ್ಲಿ ಎದ್ದುಕೊಂಡು ನಮ್ಮ ಕೈಲಿಂದ ಏನು ಬೇಕು ಸಹಾಯ ಅದನ್ನು ನಾವು ಮಾಡೋಣ. ಮತ್ತು ನಾವು ಇಲ್ಲಿ ಈಗ ಹೇಳೋದಂದರೆ, ಈಗ ಟ್ರಸ್ಟ್ ಬಗ್ಗೆ, ಇಲ್ಲಿ ಮುಖಂಡರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರೋದು. ಆದರೆ ನಾನು ನಿಮಗೆಲ್ಲ ಏನು ಹೇಳೋದು ಅಂತಂತಂದರೆ, ನಮ್ಮ ಕಾನೂನಿಗೆ ಸಂಬಂಧಪಟ್ಟಂತೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ, ಈಗ ನೀವೆಲ್ಲ 16, 18 ವಯಸ್ಸಿನ ಮಕ್ಕಳಿದ್ದೀರಾ. ನೀವೆಲ್ಲ ಏನಂತಂದರೆ ಈ ಏಜನ್ನು ಅತ್ಯಮೂಲ್ಯ ಏಜ್ ಇದು. ಭಾಳ ಭಾಳ ಅತ್ಯಮೂಲ್ಯ ಅಂದರೆ ಗೋಲ್ಡನ್ ಅವರ್ಸ್, ಗೋಲ್ಡನ್ ಪೀರಿಯಡ್ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇದು ನನ್ನ ಅನುಭವದ ಮಾತು. ನಾವು ಆ್ಯಕ್ಚುಲಿ 20 ಇಯರ್ಸ್ವರೆಗೆ ನಮ್ಮದು ಗೋಲ್ಡನ್ ಪೀರಿಯಡ್ ಕಳ್ಕೊಬಿಟ್ವಿ. ಮತ್ತು ನಾವು ಈ ಪೊಸಿಷನಿಗೆ ಬಂದಿದ್ದೆ 25 ಆದಮೇಲೆ ಏನಾದರೂ ಮಾಡಬೇಕು, ಓದಬೇಕು ಅಂತ. ಆದರೆ ನಿಮ್ಮ ಏಜಲ್ಲೇ ನಾವು ಏನು 25 ಆದಮೇಲೆ ಡಿಸಿಷನ್ ತೊಗೊಂಡ್ವಿ, ಅದು ಸ್ಪಿರಿಟ್ ಬಂದಿದ್ದರೆ ಇವತ್ತು ನಾವು ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೋದಾಗಿತ್ತು. ಆದರೆ ಅದಕ್ಕೆ ನಾವು ಪ್ರಯತ್ನ ಪಡೆದಿರೋದಕ್ಕೆ ಇಲ್ಲೇ ಸ್ಟಿಕಾನ್ ಆದ್ವಿ. ಮತ್ತು ನೀವು ಈ ಏನು 16ರಿಂದ ಒಂದು 26 10 ಇಯರ್ಸ್ ಗ್ಯಾಪ್ ಇದೆ. ತುಂಬ ಹಾರ್ಡ್ ಅಂದರೆ ಹಾರ್ಡು. ಈ ಏಜಲ್ಲಿ ನೀವು ವಜ್ರನ ಬೇಕಾದರೂ, ಅಂದರೆ ಕಷ್ಟಗಳನ್ನು ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು, ಏನೇ ಇರ್ಬೋದು, ಆ ಮೈಂಡ್ ಸೆಟ್ ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಎನರ್ಜಿ ನಿಮಗೆ ಗೊತ್ತಿರೋದಿಲ್ಲ. ಫಸ್ಟ್ ನಮ್ಮ ಎನರ್ಜಿ ಏನು ಅಂತ ನಾವು ತಿಳ್ಕೊಬೇಕು. ಅವ್ರು ಚೆನ್ನಾಗಿ ಓದ್ತಾರೆ, ದಡ್ಡು, ನಮಗೆ ಓದಕ್ಕೆ ಬರಲ್ಲ, ಅದು ಕಾನ್ಸೆಪ್ಟು ರಾಂಗ್. ಏನಿಷ್ಟು ಮಕ್ಕಳಿದ್ದೀರಾ, ಪ್ರತಿಯೊಬ್ಬರು ನೀವು ಬುದ್ಧಿವಂತರು ಇರ್ತೀರಾ. ಆದರೆ ನಿಮ್ಮ ಕೇಪಬಲ್ ನಿಮಗೆ ಗೊತ್ತಿರಬೇಕು. ಈಗ ಒಬ್ಬರು 10 kg ಎತ್ತುತ್ತಾರೆ, ಒಬ್ಬರು 5 kg ಎತ್ತುತ್ತಾರೆ, ಒಬ್ಬರು 25 kg ಎತ್ತೋರು ಇದ್ದೀರಾ ವೆಯ್ಟ್, ಹೌದಿಲ್ಲ? ಎಲ್ಲ ವೆಯ್ಟನ್ನು ಎಲ್ಲರೂ ಎತ್ತಲಿಕ್ಕೆ ಸಾಧ್ಯನಾ? ಇಲ್ಲ. ಕಾರಣ ಏನು ಅಂತಂದರೆ ನಮ್ಮ ಬಾಡಿ ಹೆಂಗಿರುತ್ತೆ ಹಂಗೆ ಮೈಂಡು ಅಷ್ಟೇ. ಆ 25 kgನ ಒಂದೇ ಸಲ ಎತ್ತು ಮಾಡ್ಕೋ ಬದಲು ಅದನ್ನು ಬೈಫರ್ಕೇಟ್ ಮಾಡಿ 12-12.5 kg ಎತ್ತು ಮಾಡ್ಬೋದಲ್ಲ. ಆದರೆ ನಮಗೇನು ಬೇಕು, ಅದನ್ನು ಎತ್ತಿ ಒಂದು ಕಡೆ ಮತ್ತೊಂದು ಕಡೆ ಸಾಧಿಸ್ಬೇಕು. ಅಂದರೆ ಎಜುಕೇಷನ್ ಅಷ್ಟೇ. ಒಬ್ಬರು 1 ಅವರಲ್ಲಿ ಓದಿ ಮುಗಿಸ್ಬೋದು, ತಿಳ್ಕೊಬಿಡ್ಬೋದು. ನೀವು ಅವರು 1 ಅವರಲ್ಲಿ ಓದಿ ಮುಗಿಸಿದ್ರೆ, ಅವರು 5 ಅವರ್ ಓದ್ತು ಅಂದರೆ ನೀವು 8 ಅವರ್ ಓದಬೇಕು ಅವ್ರನ್ನ ರೀಚ್ ಆಗಬೇಕಂದ್ರೆ. ಇಲ್ಲಪ್ಪ ನನಗೆ ಬರೋದೇ ಇಷ್ಟು ಅಂತಂದರೆ ಮತ್ತು ನೀವು ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ಅಲ್ವಾ? ನೀವೇನು ಮಾಡಬೇಕು, ಕಷ್ಟಪಡಬೇಕಾಗ್ತದೆ. ಫಸ್ಟ್ ನಮ್ಮ ಎಬಿಲಿಟಿ ಏನು, ನಮ್ಮ ಸ್ಟ್ರೆಂತ್ ಏನು, ನಾನು ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಅವರ್ ಓದಬೇಕು, ನಾನು ಇವತ್ತು ಯಾವ ಪೊಸಿಷನಲ್ಲಿ ಇದ್ದೀನಿ, ಮತ್ತು ಏನೆಲ್ಲ ಬೇಕು. ಮತ್ತು ಈಗಿನ ವಿದ್ಯಾರ್ಥಿಗಳು ನೀವು ಹೆಂಗೆ ಅಂದರೆ, ಫಸ್ಟ್ PUC ಮುಗಿದಿದೆ ಎಲ್ಲರದು. ಫಸ್ಟ್ PUCನ ಮರ್ತೇ ಬಿಟ್ಟಿದ್ದೀರಾ, ಬರೀ ಸೆಕೆಂಡ್ PUC ಓದ್ತಾ ಇರ್ತೀರಾ. ಹೈಸ್ಕೂಲ್ ಮರ್ತೇ ಬಿಟ್ಟಿದ್ದೀರಾ. ನಾನು ತಿಳ್ಕೊಂಡಂಗೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಡಿಗ್ರಿ ಆದಮೇಲೆ. ಅಲ್ಲಿವರೆಗೆ ನಾವೆಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್, ನಾವೇನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಲ್ಲ. ಆಗ ಗೊತ್ತಾಗಿದ್ದು ಎಜುಕೇಷನ್ ಅಂದರೆ ಏನು ಅಂತ. ಏನು 7th 8th 9th 10th ಓದಿರ್ತೀವಿ, ಅದೊಂದು ಟಾಪಿಕ್ಕು ಅಪ್ ಟು ನಾವು ಮಾಸ್ಟರ್ ಡಿಗ್ರಿ ಮಾಡೋವರೆಗೂ ಬೇಸಿಕ್ ಅದೇನೆ. ಈಗ ನೀವೆಲ್ಲ ಏನು ಫಸ್ಟ್ PUC ಓದಿದ್ದೀರಾ, ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿತ್ತಂತಂದರೆ ಅದು ಮುಂದುವರೆದ ಭಾಗನೇ ಸೆಕೆಂಡ್ PUCಲಿರುವಂಥ. ಮತ್ತು ಈ 2 ಇಯರ್ಲಿ ನೀವೇನು ಓದ್ತೀರಾ ಅದರಲ್ಲೇ ಡಿಗ್ರಿಲಿ ಬರೋಂಥದ್ದು. ಮತ್ತು ಫಸ್ಟ್ PU ಸೆಕೆಂಡ್ PU ಡಿಗ್ರಿ ಇಲ್ಲಿ ಏನು ಮಾಡಿರ್ತೀರೋ ಅದೇ ಮಾಸ್ಟರ್ ಡಿಗ್ರಿಯಲ್ಲಿ ಓಲ್ ಸಬ್ಜೆಕ್ಟ್ ಬರ್ತದೆ. ಅದಕ್ಕೆ ನೀವೇನು ಮಾಡ್ಬೇಕು ಗೊತ್ತಾ, ಫಸ್ಟೇ ನೀವು ಏನಾಗಬೇಕು ಅಂದ್ಕೊಂಡಿರ್ತೀರೋ ಮಾಸ್ಟರ್ ಡಿಗ್ರಿ ಬುಕ್ ಏನಿದೆ ಅದನ್ನು ತಗೊಬಿಟ್ಟು ಅದರಲ್ಲಿ ಇಂಡೆಕ್ಸ್ ಏನಿರ್ತದೆ, ಟಾಪಿಕ್ಗಳೇನಿರ್ತದೆ, ಅದರಲ್ಲಿ ಏನು ವಿಷಯ ಇರ್ತದೆ ಅದನ್ನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಇನ್ನೂ ಬೇಗ ರೀಚ್ ಆಗ್ತೀವಿ. ಕಷ್ಟ ಆಗ್ತದೆ ಸ್ಟಾರ್ಟಿಂಗು, ಓದ್ತಾ 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 ಈಸಿ ಆಗ್ತದೆ. ಮತ್ತು ಇನ್ನೊಂದು ಹೇಳ್ತಾ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನೀವೆಲ್ಲ ಬೈಕ್ಗಳನ್ನು ಹಲವಾರು ಜನ ಓಡಿಸ್ತೀರಾ. ಓಡಿಸ್ಬೇಡಿ. 18 ವರ್ಷ ಆಗೋವರೆಗೆ ಯಾವುದೇ ವಾಹನವನ್ನು ಚಲಾಯಿಸಬಾರ್ದು. ಕೇಳಿಸ್ಕೊತಾ ಇದ್ದೀರಿ ಇಲ್ಲಿ ನೋಡಿ, ಎಲ್ಲ ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ನೀವು 18 ವಯಸ್ಸು ಆಗುವವರೆಗೆ ಯಾರು ವಾಹನಗಳನ್ನು ಚಲಾಯಿಸಂಗಿಲ್ಲ. ಒಂದು ವೇಳೆ ಚಲಾಯಿಸಿದ್ರೆ 10,000 20,000 30,000 ದಂಡ, ಪ್ಲಸ್ ಯಾರಿಗೆ, ನಿಮ್ಮ ಪೇರೆಂಟ್ ಅವ್ರಿಗೆ, ಗಾಡಿ ಮಾಲೀಕರಿಗೆ. ಅರ್ಥ ಆಯ್ತಾ? ಮತ್ತು ಏನಾದರೂ ಅನಾಹುತ ಆಯಿತು ಅಂತಂದರೆ ನಿಮ್ಮ ಪೇರೆಂಟ್ ಅವರು ಕಾನೂನು ಕ್ರಮ ತಗೋಬೇಕಾಗುತ್ತೆ. ಅದರಿಂದ 18 ಆಗಿ DL ಮಾಡಿಸದೆ ಯಾರೂ ವಾಹನವನ್ನು
ಚಲಾಯಿಸಬಾರ್ದು. ನೆಕ್ಸ್ಟ್ ಎರಡನೇದು, ನೀವು ಈ ಏಜಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಶೇರ್ ಚಾಟು, ಟಿಕ್ ಟಾಕು ಇದೆಲ್ಲ ಮಾಡ್ತೀರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳ್ಳಿಯವರಾಗಿರ್ಬೋದು, ಸಿಟಿಯವರಾಗಿರ್ಬೋದು, ಸೈಬರ್ ಕ್ರೈಮ್, ಸೈಬರಿಗೆ ಸಂಬಂಧಪಟ್ಟಂತಹ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇದೆ. ನಿಮ್ಮ ಫೋಟೋಗಳನ್ನು ಹಾಕಬೇಡಿ, ರೀಲ್ಸನ್ನು ಮಾಡಬೇಡಿ, ಅದನ್ನು ಬೇರೆ ಬೇರೆ ಕಡೆ ಅದನ್ನು ಬಳಸ್ಕೊತಾರೆ. ಮತ್ತು ನೀವೇ ಈ ಏಜಲ್ಲಿ ಲವ್ ಮಾಡೋಂಥದ್ದು, ಟೈಮ್ ಪಾಸ್ ಮಾಡೋಂಥದ್ದು, ತಿರುಗಾಡೋಂಥದ್ದು ನಾನು ಸುಮಾರು ನೋಡಿದ್ದೀನಿ. ಪಾರ್ಕು, ಫೀಲ್ಡು, ಮತ್ತು ದೇವಸ್ಥಾನಗಳಲ್ಲಿ, ಬೆಟ್ಟಗಳ ಹತ್ರ ಸುಮಾರು. ಅಂದರೆ ನೀವೇ ಮಾಡ್ತಾ ಇದ್ದೀರಿ ಅಂತಲ್ಲ, ಆದರೆ ನೀವು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. 18 ವರ್ಷ ಆಗುವವರೆಗೆ ಇದನ್ನೆಲ್ಲ ಮಾಡೇನಾದರೂ ನೀವು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಯಿತು ಅಂದರೆ ಜೈಲಿಗೆ ಹೋಗ್ತೀರಾ. ಅರ್ಥ ಆಯ್ತಾ? ಯಾವುದೇ ರೀತಿಯಾದಂತಹ ತೊಂದರೆಗೆ ತೆಗೆದುಕೊಳ್ಬೇಡಿ. ನಿಮ್ಮ ಕಾನ್ಸೆಪ್ಟ್ ಏನಿರ್ಬೇಕಂದ್ರೆ, ಕುದುರೆಗೆ ಏನು ಈ ಥರ ಇದಾಕಿರ್ತಾರೆ, ಓದೋದು ಓದೋದು ಓದೋದು. ಈ 10 ಇಯರ್ಸನ್ನು ನೀವು ಚೆನ್ನಾಗಿ ಓದಿ ಯುಟಿಲೈಸ್ ಮಾಡಿಕೊಂಡ್ರೆ ಇನ್ 50 ಇಯರ್ಸು ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ದುಡಿತೀರಾ, ಮತ್ತು ನೀವು ದುಡಿತು ಅಂತಂದರೆ ನಿಮ್ಮ ಮನೆ ಪರಿಸ್ಥಿತಿ ಮತ್ತು ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಮತ್ತು ಮುಂದೆ ನಿಮ್ಮ ಜೀವನ ಸುಖವಾಗಿರ್ತದೆ. ಮತ್ತು ಈ 10 ವರ್ಷನ ನೀವು ಸಿನಿಮಾ, ಮೊಬೈಲು ಮತ್ತು ಹುಡುಗರ ಜೊತೆ ಸುತ್ತೋದು, ಅಥವಾ ನೀವು ಹುಡುಗಿರೇ ಸುತ್ತಾಟ ಮಾಡೋದು, ತಿನ್ನೋದು, ನಿದ್ದೆ ಮಾಡೋದು, ಇಷ್ಟು ಬಿಟ್ಟು ಬೇರೆ ಏನು ಮಾಡಲ್ಲ ಸ್ಟೂಡೆಂಟ್ಸ್. ಇದರಲ್ಲಿ ನೀವು ಏನಾದರೂ ಪಾಲ್ಗೊಂಡ್ರಿ ಅಂದರೆ ಮತ್ತು 26 ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ನಾನು ಓದ್ತೀನಿ, ಆಮೇಲೆ ಅಯ್ಯೋ ನಾನು ಓದಬೇಕಾಗಿತ್ತು, ನಾನೇನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂತಂದರೆ ಆಗಲ್ಲ. ಆಮೇಲೆ ಏನಾಗುತ್ತೆ, 25 ಆದಮೇಲೆ ನಮ್ಮದು ಎಜುಕೇಷನ್ ಲೈಫ್ ಮುಗಿಯುತ್ತೆ. ಆವಾಗ ಕೂಲಿ ಕೆಲಸ, ಅಂಗಡಿಗಳಲ್ಲಿ ಕೆಲಸ, ಗಾರ್ಮೆಂಟ್ ಕೆಲಸ. ಹೌದಾ? ನೋಡ್ತಾ ಇದ್ದೀರಲ್ವಾ ಎಷ್ಟೋ ಹೆಣ್ಮಕ್ಳು ಕಂಪ್ನಿಗೆ 10,000 ರೂಪಾಯಿ. ಅಲ್ಲೊಂದು ಹುಡುಗಿ ಸ್ಟೇಷನ್ ಬಂದಿತ್ತು, ಅವ್ರು ಹೇಳ್ತಾ ಇದ್ರು, ಸರ್ ಬೆಳಿಗ್ಗೆಯಿಂದ ಸಂಜೆ ಗಂಟೆ 8 ಅವರ್ಸ್ ದುಡಿಬೇಕು, ಒಂದಿನ ರಜಾ ಹಾಕಿದ್ರೆ 800 ರೂಪಾಯಿ ಕಟ್ ಮಾಡ್ತಾರೆ ಸರ್. ಇದು ವೆಸ್ಟರ್ನ್ ಕಂಪನಿಯಲ್ಲಿ ಒಂದು ದಿನಕ್ಕೆ 500 ರೂಪಾಯಿ ಸ್ಯಾಲ್ರಿ. ಅಲ್ಲಿ ಬಿಡುವೆ ಕೊಡಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಸ್ವಲ್ಪವನ್ನು ಕೂಡ ಬಿಡುವು ಕೊಡೋದಿಲ್ಲ, ರೆಗ್ಯುಲರ್ ಕೆಲಸ ಮಾಡಿಸ್ತಾರೆ. ಅವ್ರಿಗೆ ಒಂದು ದಿನಕ್ಕೆ 500 ರೂಪಾಯಿ, ಒಂದು ದಿನ ರಜಾ ಹಾಕಿದ್ರೆ 800 ರೂಪಾಯಿ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ಆದರೆ ನೀವು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಮೊಬೈಲು ತಗೋಬೋದು, ಮೊಬೈಲು ಯೂಸ್ ಮಾಡ್ಬೋದು, ಕಾರು ತಗೋಬೋದು, ಮನೆ ಕಟ್ಬೋದು, ಮತ್ತು ಒಳ್ಳೆ ಬಟ್ಟೆ ಹಾಕ್ಬೋದು, ಒಳ್ಳೆ ಲೈಫನ್ನ, ಸ್ಟ್ಯಾಂಡರ್ಡ್ ಲೈಫನ್ನ ಮಾಡ್ಬೋದು. ಯಾಕಂದರೆ ದೇವರು ನಮಗೆ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಅವನೇ ಕೊಡೋದಿಲ್ಲ, ನಾವು ಪಡ್ಕೋಬೇಕು. ಹಿಂದೆ ಇರೋದನ್ನ ಪಡ್ಕೋಬೇಕು ಅಂದರೆ ಸುಮ್ಮನೆ ಬರಲ್ಲ. ಕಷ್ಟ ಬೀಳಬೇಕು, ಶ್ರಮ ಬೀಳಬೇಕು. ಶ್ರಮ ಬಿದ್ದರೆ ಅಷ್ಟೇ ಇದು ಮಾಡುವಂಥದ್ದು. ಆಮೇಲೆ ನಿಮ್ಮ ಕಾಲೇಜ್ಗಳ ಹತ್ರ ಯಾರಾದರೂ ಟೀಸ್ ಮಾಡಿದ್ರೆ, ನಿಮ್ಮನ್ನು ರೇಗಿಸಿದ್ರೆ, ಅರ್ಥ ಆಯ್ತಾ, ಇಮ್ಮಿಡಿಯೇಟು 112 ಏನು ಹೇಳಿ 11 ಇದು ಕಂಟ್ರೋಲ್ ರೂಮ್ ನಂಬರ್. ನೀವು ಎಲ್ಲಿದ್ದೀರಾ, ನಿಮ್ಮ ಕಾಲೇಜ್ ಎಲ್ಲಿದೆ, ನೀವು ಯಾವುದೇ ಪ್ಲೇಸಲ್ಲಿರಲಿ, ಅಲ್ಲಿಗೆ ಒಂದು ವಾಹನ, ಇನೋವಾ ವಾಹನ, 2 ಪೊಲೀಸರು ಕಂಟ್ರೋಲ್ ರೂಮ್ಗೆ ಕಾಲ್ ಕೊಟ್ಟರೆ ಸಾಕು, ಅಲ್ಲಿಗೆ ಬರ್ತಾರೆ. ನಿಮ್ಮ ಹೆಸರನ್ನು ಎಲ್ಲೂ ನಾವು ಡಿಸ್ಕ್ಲೋಸು ಮಾಡೋದಿಲ್ಲ. ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ಹುಡುಗರು ರ್ಯಾಗಿಂಗ್ ಮಾಡ್ಬೋದು, ಟೀಸಿಂಗ್ ಮಾಡ್ಬೋದು, ಅಥವಾ ಲವ್ ಮಾಡು ಅಂತ ನಿಮ್ಮನ್ನು ಪೀಡಿಸ್ಬೋದು. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು ನಿಮಗೆ ಸ್ವಲ್ಪ ಬೆದರಿಕೆಗಳು ಹಾಕ್ಬೋದು. ಅರ್ಥ ಆಯ್ತಾ? ಮತ್ತು ಅಕ್ಕಪಕ್ಕ ಬೀಡಿ, ಶಾಲಾ ಕಾಲೇಜುಗಳಿಂದ 100 ಮೀಟ್ರು ದೂರದಲ್ಲಿ ಸಿಗರೇಟು, ಬೀಡಿ, ಗಾಂಜಾ ಈ ಥರ ಯಾವುದೇ ಮಾದಕ ವಸ್ತುಗಳನ್ನು ಮಾರಾಟ ಮಾಡಬಾರ್ದು. ಅದ್ರ ಬಗ್ಗೆ ಗೊತ್ತಿತ್ತು ಅಂತಂದರೆ ನಮಗೆ ಮಾಹಿತಿಯನ್ನು ಕೊಡಿ. ಮತ್ತು ಇನ್ನೊಂದು ಚೈಲ್ಡ್ ಮ್ಯಾರೇಜ್. ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಮ ಏಜ್ ಮಕ್ಕಳಿಗೆ 16-17 ವಯಸ್ಸಿಗೆ ಮನೆಯಲ್ಲಿ ಮದುವೆ ಮಾಡಿಬಿಡ್ತಾರೆ. ಅದು ತಪ್ಪು, ಮಾಡಬಾರ್ದು. ಅರ್ಥ ಆಯ್ತಾ? ಯಾಕೆ ಮಾಡಬಾರ್ದು ಅಂತಂದರೆ ಮಕ್ಕಳು 20 ಏನು ಕಾನೂನು ಮಾಡಿದೆ, 21 ವರ್ಷ 25 ವರ್ಷವರೆಗೆ ದೈಹಿಕವಾಗಿ ಸ್ಟೆಬಿಲಿಟಿ ಇರೋದಿಲ್ಲ. ಅವ್ರಿಗೆ ಆ ಏಜಲ್ಲಿ ಮದುವೆ ಮಾಡೋದು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ನಿಮ್ಮ ಗಮನಕ್ಕೆ ಎಲ್ಲಾದರೂ ಬಂದರೆ, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಅಕ್ಕಪಕ್ಕ ಮನೆ ಇರ್ಬೋದು, ವಿಲೇಜಲ್ಲಿ ಇರ್ಬೋದು, ಅವ್ರಿಗೆ ಈ ಥರ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಹೆಣ್ಮಕ್ಳಿಗೆ ಏನಾದರೂ ಮದುವೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಇಮಿಡಿಯೇಟು ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟರೆ, ನೀವು ಒಂದು ಹೆಣ್ಣು ಮಗು ಏನು ಆ ಮಗುವಿಗೆ ಆ ಮಾಹಿತಿಯನ್ನು ನಮಗೆ ಕೊಡಬೇಕು.
ಮತ್ತು ಚೈಲ್ಡ್ ಲೇಬರ್. ಈ ಏಜಲ್ಲಿ ಸುಮಾರು ನಿಮ್ಮ ಫ್ರೆಂಡ್ಸೇ ಎಲ್ಲ PUC SLC ಫೇಲ್ ಆಗಿರ್ತಾರೆ, ಬಿಟ್ಬಿಟ್ಟಿರ್ತಾರೆ. ಅವ್ರು ಇನ್ನೂ 18 ವರ್ಷ ಆಗಿರೋದಿಲ್ಲ. ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಅರ್ಥ ಆಯ್ತಾ, ಮತ್ತು ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಬೀಡಿ ಕಟ್ಟೋದಿರ್ಬೋದು, ಹೂವು ಕಟ್ಟೋದಿರ್ಬೋದು, ಈ ಥರ ಹಲವಾರು ಇದೆ ಸಮಸ್ಯೆಗಳು. ಇದು ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ, ಚೈಲ್ಡ್ ಲೇಬರ್ ಗಮನಕ್ಕೆ ಬಂದರೆ ಅದನ್ನು ನಮಗೆ ಮಾಹಿತಿ ಕೊಡಿ. ಮತ್ತು ಮಕ್ಕಳಿಗೋಸ್ಕರ ಒಂದು ಕಂಟ್ರೋಲ್ ರೂಮ್ ಇಟ್ಟಿದ್ದಾರೆ, ಚೈಲ್ಡ್ ಹೆಲ್ಪ್ ಲೈನ್ 1092 1098. ಅರ್ಥ ಆಯ್ತಾ? ಆ ಚೈಲ್ಡ್ ಹೆಲ್ಪ್ ಲೈನ್ ತೊಗೊಳ್ಳಿ. ಅಲ್ಲೂ ಅಷ್ಟೇ ನಿಮ್ಮ ಹೆಸರನ್ನ ಎಲ್ಲೂ ಹೇಳೋದಿಲ್ಲ. ಮತ್ತು ಇನ್ನೊಂದು ಭ್ರೂಣ ಹತ್ಯೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ, ಅರ್ಥ ಆಯ್ತಾ, ಗಂಡು ಮಗುನೇ ಬೇಕು ಅಂದ್ಬಿಟ್ಟು ಅಬಾರ್ಷನ್ ಎಲ್ಲ ಮಾಡಿಸ್ತಾರೆ. ಇದು ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ರಿಲೇಷನ್ಶಿಪ್ಪಲ್ಲಿ ಇದೆಲ್ಲ ನಿಮಗೆ ಗಮನಕ್ಕೆ ಬರ್ತಾ ಇರ್ತದೆ. ಹಂಗೆ ಬಂದರೆ ಅದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಡಿ. ಮತ್ತು ಜಾಸ್ತಿ ನಿಮ್ಮ ಮನೆಗಳಲ್ಲಿ ಹೇಳಿ, ಹೆಣ್ಮಕ್ಳಿಗಿರ್ಬೋದು, ಗಂಡು ಮಕ್ಳಿಗಿರ್ಬೋದು, ಮನೆಯಲ್ಲಿ ಏನಾದರೂ ಹೊರಗಡೆ ಪ್ರವಾಸಕ್ಕೆ ಹೋದರೆ ಅಥವಾ ಯಾವುದೇ ಒಂದು ಉದ್ದೇಶಕ್ಕೆ ಮನೆ ಬಾಗ್ಲಾಕೊಂಡು ಹೋಗ್ತಾರೆ, ಅವಾಗ ಮನೆಯಲ್ಲಿ ಚಿನ್ನ, ದುಡ್ಡು ಇದೆಲ್ಲ ಇಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಇಟ್ಕೊಂಡಿರ್ತಾರೆ. ಅಂದರೆ ಕಳ್ಳರು ಬಂದು ಬ್ರೇಕ್ ಮಾಡಿ ಅದನ್ನು ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಏನು ಪರಿಹಾರ? ಆದಮೇಲೆ ನಾವು ಪತ್ತೆ ಮಾಡೋದಕ್ಕಿಂತ ಆಗದಿರೋ ಥರ ಪ್ರಿವೆಂಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಚಿನ್ನವನ್ನು ಬೀರುವಲ್ಲಿ ಮಡಗಬಾರ್ದು, ಅಥವಾ ಬೇರೆಯವ್ರನ್ನೇನಾರು ಮಲ್ಕೊಳ್ಳಿಕ್ಕೆ ಹೇಳ್ಬೇಕು. ಮನೆಗಳಲ್ಲಿ CC ಕ್ಯಾಮ್ರಾವನ್ನು ಹಾಕಬೇಕು. CC ಕ್ಯಾಮ್ರಾ ಹಾಕಿದ್ರು ಅದನ್ನು ಬ್ರೇಕ್ಔಟ್ ಮಾಡ್ತಾರೆ. ಅದ್ರ ಬದಲು ಈಗ ಫಸ್ಟ್ ಕಳ್ಳ ಬಂದು ಎಲ್ಲ ಹೋಗ್ತಾನೆ, ಹೋಗ್ತಾನೆ, ಬೀರುಲ್ಲಿ ಏನೂ ಸಿಗಲಿಲ್ಲ ಅಂದರೆ ಎಲ್ಲ ಹುಡ್ಕಾಡಿ ಏನೂ ಇಲ್ಲ ಅಂತ ಹೋಗ್ತಾನೆ. ಆಗ ಅಟ್ಲೀಸ್ಟ್ ಸೇವ್ ಆಗ್ತದೆ. ಅದಕ್ಕೆ ಇದ್ದಾಗ ಅಲ್ಲೇ ಮಡಿಕೊಳ್ಳಿ, ಬೀರುವಲ್ಲೇ. ಮನೆಯಲ್ಲಿ ಇಲ್ದಿದಾಗ ಆ ಜಾಗವನ್ನು ಬದಲಾಯಿಸಬೇಕಾಗ್ತದೆ. ಮತ್ತು ಇನ್ನೊಂದು ATM ಕಾರ್ಡನ್ನು ಈ ವಯಸ್ಸಾದವ್ರಿಗೆ ಕುಡಿ ದುಡ್ಡು ತಗೊಳ್ತೀವಿ ಅಂತ ಹಲವಾರು ಜನ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್, ಅದರಿಂದ ನೀವು ಈ ಏಜಲ್ಲೇ ಕಾನ್ಸ್ಟಿಟ್ಯೂಷನನ್ನು ಪ್ರತಿಯೊಂದು ಸೆಕ್ಷನನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ಯಾರು ತಿಳ್ಕೋಬೇಕು? ಎಕ್ಸಾಮ್ ಬರೆಯೋದಕ್ಕಲ್ಲ, ನಮ್ಮ ಲೈಫನ್ನು ರೂಢಿಸ್ಕೊಳ್ಳಿ. ನಾವೆಲ್ಲ ಬರೀ ಎಕ್ಸಾಮ್ ಓರಿಯೆಂಟೆಡ್ ಹೋಗ್ತೀವಿ. ನೀವು ಓದೋದನ್ನ ಎಕ್ಸಾಮ್ ದೃಷ್ಟಿಯಿಂದ ಓದೋದ್ರ ಬದಲು ನಮ್ಮ ಜೀವನಕ್ಕೆ ಬೇಕು ಅಂತ ಪ್ರತಿಯೊಂದನ್ನು ಓದ್ಕೋಬೇಕು. ಮತ್ತು ಇಷ್ಟು ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ನಿಮ್ಗೇನಾದ್ರು ಡೌಟ್ ಇತ್ತು, ಸಮಸ್ಯೆ ಇತ್ತು, ಅಥವಾ ನಿಮ್ಗೇನಾದರೂ ಕ್ಲಾರಿಫಿಕೇಶನ್ ಬೇಕು ನಮ್ಮ ಇಲಾಖೆ ಬಗ್ಗೆ, ಅಥವಾ ಯಾವುದೇ ಇಲಾಖೆ ಬಗ್ಗೆ, ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ತಾವು ಕೇಳ್ಬೋದು.